ಗ್ರಾಮದಲ್ಲಿ ನಡೆದಿದ್ದಂತಹ ಅತ್ಯಾಚಾರ ಮತ್ತು ಹತ್ಯೆಗಳು, ಆ ಶವಗಳನ್ನು ಗುರುತು ಇಲ್ಲದಂತೆ ಹೂತಿ ಹಾಕಿದ್ದೇನೆ ಅನ್ನುವಂತಹ ಪ್ರಾಯಶ್ಚಿತ್ತದ ಪತ್ರವನ್ನು ವಕೀಲರುಗಳ ಮೂಲಕ SP ಅವರಿಗೆ ಅನಾಮಧೇಯ ವ್ಯಕ್ತಿ ಬರೆದಿರುವಂಥದ್ದು. ಅದನ್ನು ಆಧರಿಸಿ FIR ಅನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರಕ್ಷಕರು ಮುಂದಾಗಿರುವ ಈ ಹೊತ್ತಿನಲ್ಲೇ ಇಂಥದ್ದೇ ಪ್ರಕರಣವನ್ನು ಹೋಲುವಂತಹ ಮತ್ತೊಂದು ಪ್ರಕರಣ ನೆರೆಯ ಕೇರಳ ರಾಜ್ಯದಿಂದ ವರದಿಯಾಗಿದೆ. 53 ವರ್ಷದ ಮೊಹಮ್ಮದ್ ಅಲಿ ಮಣಪ್ಪುರಂ ಜಿಲ್ಲೆಯ ವೆಂಗಾರ ಗ್ರಾಮದವನು. ಆತನಿಗೆ 14 ವರ್ಷ ವಯಸ್ಸು ಆಗಿದ್ದಾಗಲೇ ಒಬ್ಬ ವ್ಯಕ್ತಿಯನ್ನು ಕಾಲಿನಿಂದ ಒದ್ದು ಆತ ನೀರಿಗೆ ಬಿದ್ದು ಸಾವಿಗೆ ಈಡಾಗುವುದಕ್ಕೆ ತಾನು ಕಾರಣ ಆಗಿದ್ದೆ ಅನ್ನುವಂತಹ ಘಟನೆಯನ್ನು 40 ವರ್ಷಗಳ ನಂತರ ಪ್ರಾಯಶ್ಚಿತ್ತವಾಗಿ ತಪ್ಪೊಪ್ಪಿಗೆಯನ್ನು ಪೊಲೀಸರ ಎದುರು ಮಾಡಿಕೊಂಡಿರುವಂತಹ ಘಟನೆ ಜುಲೈ 5ನೇ ತಾರೀಕಿನಂದು ನಡೆದಿದೆ. 1986ರಲ್ಲಿ 14 ವರ್ಷದವನಾಗಿದ್ದ ಮೊಹಮ್ಮದ್ ಅಲಿ ತಿರುವಂಬಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವಂತಹ ಕೂಟರಂಜಿ ಅನ್ನುವ ಗ್ರಾಮದಲ್ಲಿ ದೇವಶ್ಯ ಅನ್ನುವವರ ತೋಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ನಾನು ಈಗಾಗಲೇ ಹೇಳಿದಾಗೆ ಮೊಹಮ್ಮದ್ ಅಲಿಗೆ ಆಗ 14 ವರ್ಷಗಳು ಮಾತ್ರ. ಆ ತೋಟದಲ್ಲೇ ಕೆಲಸಕ್ಕೆ ಬಂದಂತಹ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಮೊಹಮ್ಮದ್ ಅಲಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಂತೆ. ಅದರಿಂದಾಗಿ ರೋಸತ್ತ ಮೊಹಮ್ಮದ್ ಅಲಿ ಆ ವ್ಯಕ್ತಿಗೆ ಒದ್ದಿದ್ದರಿಂದ ಆತ ನೀರಿಗೆ ಬಿದ್ದುಬಿಡ್ತಾನಂತೆ. ಅದರಿಂದ ಹೆದರಿಕೊಂಡಂತಹ ಮೊಹಮ್ಮದ್ ಅಲಿ ಅಲ್ಲಿಂದ ಪೇರಿ ಕಿತ್ಬಿಟ್ಟಿರ್ತಾನೆ. ಅದಾದ 2 ದಿನಗಳ ನಂತರ ಅಲ್ಲಿಗೆ ಬಂದಾಗ ಶವ ನೀರಿನಲ್ಲಿ ತೇಲ್ತಾ ಇರ್ತದೆ. ಆದರೂ ಕೂಡ ಅದು ನಾನು ಮಾಡಿದ್ದು ಅಂತ ಎಲ್ಲೂ ಹೇಳ್ಕೊಳ್ಳೋದೇ ಇಲ್ಲ. ಕೊನೆಗೆ ಸ್ಥಳೀಯರು ಅಲ್ಲಿ ಶವ ತೇಲಾಡ್ತಿದೆ ಅನ್ನುವ ವಿಚಾರವನ್ನು ಆರಕ್ಷಕರ ಗಮನಕ್ಕೆ ತರ್ತಾರೆ. ಆರಕ್ಷಕರು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಆದರೆ ಹಾಗೆ ಸತ್ತು ಹೋದ ಅಪರಿಚಿತ ವ್ಯಕ್ತಿಗೆ ಯಾವುದೇ ಸಂಬಂಧಿಕರಾಗಲಿ ಅಥವಾ ಆ ಶವವನ್ನು ಗುರುತು ಮಾಡುವಂಥವರಾಗಲಿ ಇರಲಿಲ್ಲವಾದ್ದರಿಂದ ಅದನ್ನು ಸಹಜ ಸಾವು ಅನ್ನುವ ರೀತಿಯಲ್ಲಿ ಆರಕ್ಷಕ ಠಾಣೆಯವರು ಆ ಪ್ರಕರಣವನ್ನು ದಾಖಲಿಸಿಕೊಂಡು ಕೇಸನ್ನು ಮುಚ್ಚಾಕಿರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗಿರುವಂತಹ ಮೊಹಮ್ಮದ್ ಅಲಿ 40 ವರ್ಷಗಳ ಹಿಂದೆ ಈ ರೀತಿ ಒಬ್ಬ ವ್ಯಕ್ತಿಯನ್ನು ನಾನು ಸಾಯಿಸಿದ್ದೆ, ಅದರ ಫಲವಾಗಿಯೋ ಏನೋ ನನ್ನ ಹಿರಿಯ ಮಗ ಸತ್ತೋಗಿದ್ದಾನೆ, ಕಿರಿಯ ಮಗ ಅಪಘಾತಕ್ಕೀಡಾಗಿ ಗಂಭೀರ ಗಾಯದಿಂದ ನರಳ್ತಾ ಇದ್ದಾನೆ, ದಿವಸ ಮಲಗಿದ್ರೆ ನಿದ್ದೆ ಬರ್ತಾಯಿಲ್ಲ, ಹೀಗಾಗಿ ಪ್ರಾಯಶ್ಚಿತ್ತಕ್ಕಾಗಿ ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ಳೋಕ್ಕೆ ಬಂದಿದ್ದೇನೆ ಅಂತ ಪೊಲೀಸ್ ಠಾಣೆಗೆ ಹಾಜರಾಗಿ ತನ್ನ ಹೇಳಿಕೆಯನ್ನು ಕೊಡ್ತಾನೆ. ಆತನ ತಪ್ಪೊಪ್ಪಿಗೆಯನ್ನು ದಾಖಲಿಸಿಕೊಂಡಿರುವಂತಹ ತಿರುವಂಬಾಡಿ ಪೊಲೀಸರು ಆ ಪ್ರಕರಣವನ್ನು ರೀಓಪನ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಹಾಗೆಯೇ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಯಾವುದೇ ಸುಳಿವುಗಳು ಕೂಡ ಸಿಕ್ಕಿಲ್ಲ. ಹಾಗೆಯೇ ಆ ಘಟನೆ ನಡೆದಿದೆ ಅನ್ನುವಂತಹ ವರ್ಷಗಳ ಪೊಲೀಸ್ ದಾಖಲೆಗಳನ್ನು ಹುಡುಕಾಡಿದ್ದಾರೆ. ಅಲ್ಲೂ ಕೂಡ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ. ಆದರೆ ಒಂದು ಪತ್ರಿಕೆಯ ಸುದ್ದಿಯೊಂದು ಪ್ರಕಟ ಆಗಿತ್ತು. ಹಾಗಾಗಿ ಆ ಸುದ್ದಿಗೂ ಮತ್ತು ಈತ ತಪ್ಪೊಪ್ಪಿಗೆಯನ್ನು ಮಾಡಿಕೊಳ್ತಾ ಇರುವಂತಹ ಆ ವ್ಯಕ್ತಿಯ ಸಂಬಂಧಪಟ್ಟಂತೆ ಇವನೇ ಇರಬಹುದಾ ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದೇ ಮೊಹಮ್ಮದ್ ಅಲಿ 1989ರಲ್ಲಿ ಕೋಜಿಕೊಡೆಯ ವೆಲ್ಲೈಲ್ ಬೀಚ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಅದೇ ರೀತಿ ಸಾಯಿಸಿದ್ದಾನೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಸತ್ತು ಹೋದಂತಹ ವ್ಯಕ್ತಿ ಈ ಆಲಿಯಿಂದ ಹಣವನ್ನು ಕಿತ್ತುಕೊಳ್ಳೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ಒದ್ದಿದ್ದರಿಂದ ಆತ ನೀರಿಗೆ ಬಿದ್ದು ಸಾವಿಗೀಡಾದ ಅನ್ನುವಂತಹ ಮಾತುಗಳನ್ನು ಈತ ಹೇಳ್ಕೊಂಡಿದ್ದಾನೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಸೆಪ್ಟೆಂಬರ್ 24, 1989ರ ಪತ್ರಿಕಾ ವರದಿಯಲ್ಲಿ ಬೀಚ್ನಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಸಿಕ್ಕಿದೆ ಅನ್ನುವ ಸುದ್ದಿ ಪ್ರಕಟ ಆಗಿದ್ದನ್ನು ಹೊರತುಪಡಿಸಿದರೆ ಮತ್ತೆ ಇನ್ಯಾವುದೇ ರೀತಿಯ ಪುರಾವೆಗಳು ಕೂಡ ಸಿಕ್ಕಿಲ್ಲ. ಮೊಹಮ್ಮದ್ ಅಲಿ ಪ್ರಾಯಶ್ಚಿತ್ತವಾಗಿ ಈ ಪ್ರಕರಣವನ್ನು ಒಪ್ಕೊಳ್ತಾ ಇದ್ದಾನೆ, ಇದಕ್ಕೆ ತಕ್ಕ ಪುರಾವೆಗಳನ್ನು ಕೂಡ ನಾನು ಕೊಡ್ತೇನೆ ಅಂತ ತಾನಾಗಿಯೇ ಪೊಲೀಸರ ಮುಂದೆ ಶರಣಾಗಿರುವುದರಿಂದ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಕೋಜಿಕೊಡೆ ಟೌನ್ನ ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂಥ ಅಶ್ರಫ್ ಅನ್ನುವರು ತನಿಖಾ ತಂಡದ ಮುಖ್ಯಸ್ಥರಾಗಿದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 1986ರಲ್ಲಿ ಅಂದರೆ ಮೊಹಮ್ಮದ್ ಅಲಿ 14 ವರ್ಷ ಆಗಿದ್ದಾಗ ದೇವಶ್ಯ ಅನ್ನುವರ ತೋಟದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಾಯಿಸಿದ್ದೆ ನೀರಿಗೆ ಹಾಕಿ ಅಂತ ಹೇಗೆ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿದ್ದನೋ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ನ್ಯಾಯಾಲಯದ ಎದುರು ಹಾಜರುಪಡಿಸಿ ಈಗ ಅವನನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಕಾಕತಾಳೀಯ ಅನ್ನುವಂಥ ಇದೇ ಸಂದರ್ಭದಲ್ಲಿ ಶವಗಳನ್ನು ನಾನು ಹೂತು ಹಾಕಿದ್ದೇನೆ,
ಪ್ರಾಯಶ್ಚಿತ್ತಾರ್ಥವಾಗಿ ನಾನು ಅವನ್ನೆಲ್ಲ ಈಗ ತೋರಿಸ್ತೇನೆ ಅಂತ ಒಬ್ಬ ವ್ಯಕ್ತಿ ವಕೀಲರ ಮೂಲಕ ದೂರನ್ನು ಎಸ್ ಪಿಗೆ ಕೊಟ್ಟಿರುವುದು ಕೂಡ ಒಂದು ರೀತಿಯಲ್ಲಿ ಕೇರಳದ ಈ ಘಟನೆಗೆ ಹೋಲಿಕೆಯನ್ನು ಮಾಡುವಂಥದ್ದೇ ಆಗಿದೆ. ಇದರಿಂದಾಗಿಯೇ ಈಗಾಗಲೇ ದರ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಪರಿಚಿತ ವ್ಯಕ್ತಿ ವಕೀಲರ ಮೂಲಕ ಸಲ್ಲಿಸಿರುವ ದೂರಿನ ಅನುಸಾರ FIR ದಾಖಲಾಗಿದೆ. ಆ FIRನ ನಂತರದಲ್ಲಿ ಆ ವ್ಯಕ್ತಿ ಏನಾದರೂ ಪ್ರತ್ಯಕ್ಷನಾಗಿ ಶವಗಳನ್ನು ಹೂತಿರುವಂತಹ ಸ್ಥಳಗಳನ್ನು ತೋರಿಸಿದರೆ ಮ್ಯಾಜಿಸ್ಟ್ರೇಟ್ ಅವರ ಸಮ್ಮುಖದಲ್ಲಿ ಸ್ಥಳ ಮಹಾಜರನ್ನು ಮಾಡಲಾಗ್ತದೆ. ಅಲ್ಲೇನಾದರೂ ಅಸ್ಥಿಪಂಜರಗಳು ಸಿಗ್ತವಾ ಅಂತ ನೋಡಲಾಗ್ತದೆ. ಆ ರೀತಿ ಏನಾದರೂ ದೊರೆತರೆ ಅದನ್ನು DNA ಪರೀಕ್ಷೆಗೆ ಕಳುಹಿಸಲಾಗ್ತದೆ. ಅದರ ಸಂಬಂಧಿಕರುಗಳನ್ನು ಮೊದಲು ಪತ್ತೆ ಹಚ್ಚಿ ಆನಂತರ DNAಗೆ ಕಳುಹಿಸಲಾಗ್ತದೆ. ಆನಂತರದಲ್ಲಿ ಅದೇನಾದರೂ ಮ್ಯಾಚ್ ಆದರೆ ಮುಂದಿನ ಕ್ರಮಗಳನ್ನು ಆರಕ್ಷಕರು ತೆಗೆದುಕೊಳ್ತಾರೆ. ಅಂತಹ ಕಾನೂನು ಪ್ರಕ್ರಿಯೆಗಳನ್ನು ಆರಕ್ಷಕರು ತನಿಖಾ ಸಂದರ್ಭದಲ್ಲಿ ಅನುಸರಿಸಬೇಕಾಗ್ತದೆ. ಧರ್ಮಸ್ಥಳ ಗ್ರಾಮದ ಪ್ರಕರಣ ಹೇಗೆ ಯಾವ ರೀತಿಯ ತಿರುವನ್ನು ತೆಗೆದುಕೊಳ್ತದೆ, ಅದಕ್ಕೆ ಪೂರಕವಾಗಿ ಈಗ ಕೇರಳದಲ್ಲಿ ಈಗ 53 ವರ್ಷದ ವಯಸ್ಸಾಗಿರುವಂತಹ ಮೊಹಮ್ಮದ್ ಅಲಿ 40 ವರ್ಷಗಳ ಹಿಂದೆ ತಾನು ಎಸಗಿದ ಅಪರಾಧ ಕೃತ್ಯದ ಬಗ್ಗೆ ತಪ್ಪೊಪ್ಪಿಗೆಯನ್ನು ಪ್ರಾಯಶ್ಚಿತ್ತಾರ್ಥವಾಗಿ ಸ್ವಯಂ ಆಗಿ ಆರಕ್ಷಕರ ಮುಂದೆ ಹೇಳಿಕೊಂಡಿರುವಂಥದ್ದು ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಆದರೆ ಮೊಹಮ್ಮದ್ ಅಲಿಯ ಸೋದರರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದು ತನ್ನ ಸೋದರನ ಮಗ ತೀರಿ ಹೋದ ನಂತರದಲ್ಲಿ ನನ್ನ ಸೋದರ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೂ ಕೂಡ ಆರಕ್ಷಕರು ತಾನಾಗಿಯೇ ಬಂದು ಶರಣಾಗತನಾಗಿ ಹಳೆಯ ಕೇಸಿನ ವಿವರವನ್ನು ಕೊಟ್ಟಿರುವುದರಿಂದ ಆ ದೂರನ್ನು ದಾಖಲಿಸಿಕೊಂಡು ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೊಲೆ ಅಪರಾಧದಲ್ಲಿ ಆ ವ್ಯಕ್ತಿಯನ್ನು ನ್ಯಾಯಾಂಗ ಬಂಧನಕ್ಕೂ ಕೂಡ ತೆಗೆದುಕೊಂಡು ಮುಂದಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಂಥದ್ದೇ ಮಾದರಿಯಲ್ಲಿ ದರ ಗ್ರಾಮದ ಅಪರಿಚಿತ ವ್ಯಕ್ತಿಯ ದೂರಿನ ಸಂಬಂಧದಲ್ಲೂ ಆಗಬಹುದಾ, ಅದರಿಂದ ಯಾವ ಸತ್ಯಗಳು ಹೊರಬರ್ತವೆ ಅಂತ ಕಾಯ್ದು ನೋಡಬೇಕಾಗ್ತದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.